ನಾನು ನಿನಗೆ ಏನಾಗಬೇಕು ಮಾದೇವಿ? ಯಾಕ್ರಿ ಎಂತ ಪ್ರಶ್ನೆ ಕೇಳ್ತಾ ಇದ್ರಿ? ನೀವು ನನ್ನ ಪಾಲಿನ ದೇವ್ರಿ, ನನ್ನ ಮಾಂಗಲ್ಯದ ದೇವರು, ನನ್ನ ಅಧಿಪತಿ, ನನ್ನ ನನ್ನ ಗಂಡರೇ ನೀವು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಆದ್ಯ ಕರ್ತವ್ಯ. ಹೌದಲ್ಲವೇ? ಹೌದು ರೀ. ಒಂದು ವೇಳೆ ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರೆ ಅವಳು ನಿಜವಾಗಿಯೂ ಸತಿ ಅಲ್ಲ ರೀ. ಪತಿಯ ಮಾತನ್ನು ನಿರಾಕರಿಸಿದ ಸತಿ ದ್ರೋಹಿ ಅವಳು. ಸರಿ, ಹಾಗಾದರೆ ನಾನೊಂದು ಮಾತು ಕೇಳ್ತೀನಿ ಮಾದೇವಿ. ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡು. ನೋಡಿ, ಮಾತಿನ ಮರ್ಮ ಏನು ಅಂತ ತಿಳಿದುಕೊಳ್ಳದೆ ಹಾಗೆ ನಾನು ನಿಮಗೆ ಮಾತು ಕೊಡ್ಲಿ? ವಿಷಯ ಏನು ಅಂತ ಹೇಳಿ ನಾನು ಮಾತು ಕೊಡ್ತೀನಲ್ಲ. ಯಾಕೆ ಮಾದೇವಿ? ಈಗ ತಾನೇ ನೀನು ಸತಿಯಾದವಳು ಗಂಡನ ಆಜ್ಞೆಯನ್ನು ಪಾಲಿಸುವುದು ಪತಿಯೇ ದೇವರು, ಪತಿಯೇ ಧರ್ಮ, ಪತಿಯೇ ಸರ್ವಸ್ವ ಅಂತ ಈಗ ತಾನೇ ನಿನ್ನ ನಾಲಿಗೆಯಿಂದ ನೀನೇ ಹೇಳಿಲ್ಲವೇ? ಅಂದರೆ ನನ್ನ ಮಾತಿನ ಅಂತರಂಗ ತಿಳಿಯುವ ಅವಶ್ಯಕತೆ ನಿನಗೆಲ್ಲ ಮಾದೇವಿ. ನನ್ನ ಮಾತು ನಡೆಸ್ಕೊಡ್ತೀಯೋ ಇಲ್ಲೋ ಅಷ್ಟೇ ಹೇಳ ಮಾದೇವಿ. ಆಯ್ತು ರೀ, ಆಯ್ತು. ನೋಡಿ, ಸತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಂದೆ ತಾಯಿಗಳ ಆಣೆ ಮಾಡಿ ಹೇಳ್ತೀನಿ, ನನ್ನ ಪಾಲಿನ ದೇವರು ನೀವು. ನಿಮಗೆ ಮಾತು ಕೊಡ್ತೀನಿ, ನಿಮ್ಮ ಮಾತಿನಂತೆ ನಡ್ಕೊಂತೀನಿ ಅಂತ. ಹೇಳಿ, ಯಾವ ಮಾತು? ಮಾದೇವಿ, ಸತಿಯ ಧರ್ಮದ ಭಕ್ತಿಯಲ್ಲಿ ಪತಿಯ ಕುಡಿಯಲೆಂದು ಈ ಹಾಲು ನನಗೆ ತಂದಿರುವೆ. ಈ ಹಾಲಿನ ಅವಶ್ಯಕತೆ ನನಗೆಲ್ಲ ಮಾದೇವಿ, ನನಗೆಲ್ಲ. ನಿತ್ಯ 10 ಗಂಟೆಗೆ ಕುಡಿಯುವ ನಿನ್ನ ಮಗ ಕುಡಿಯಬೇಕು ಈ ಹಾಲು. ಆದರೆ ಏನ್ರಿ? ಮಾದೇವಿ, ನಮ್ಮ ಹೆತ್ತ ಮಗ ಕುಡಿಯುವ ಈ ಹಾಲಿನಲ್ಲಿ ವಿಷವನ್ನು ಹಾಕಿ ನಮ್ಮ ಹೆತ್ತ ಮಗನನ್ನು ಕೊಂದು ಬಿಡು ಮಾದೇವಿ, ಕೊಂದು ಬಿಡು. ಏನ್ ಹೇಳಿದ್ರಿ ನೀವು? ಏನ್ ಹೇಳಿದ್ರಿ? 9 ತಿಂಗಳು ಹೊತ್ತು ಹೆತ್ತಿರುವ ನನ್ನ ಮಗನಿಗೆ ನಾನು ನನ್ನ ಕೈಯಾರೆ ವಿಷ ಹಾಕಿ ಅವನನ್ನು ಕೊಂದು ಬಿಡಬೇಕೆ? ಇಲ್ಲ, 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 ಇಲ್ಲ ರೀ, ನನ್ನಿಂದ ಸಾಧ್ಯ ಇಲ್ಲ ರೀ, ನನ್ನಿಂದ ಸಾಧ್ಯ ಇಲ್ಲ ರೀ, ನನ್ನಿಂದ ಸಾಧ್ಯ. ಹೌದು ಮಾದೇವಿ, ಹೌದು. ನೀನು 9 ತಿಂಗಳು ಹೆತ್ತು ಕೈ ತುತ್ತು ಮಾಡಿ ಉಣಿಸಿ ನಿನ್ನ ಹೆತ್ತ ಕರುಳಿನ ಸಂಕಷ್ಟ ನನಗೂ ಅರ್ಥವಾಗ್ತದೆ ಮಾದೇವಿ, ನನಗೂ ಅರ್ಥವಾಗ್ತದೆ. ಆದರೆ ಈ ವಿಲಾಸದ ದುರಂತದಲ್ಲಿ ಹೆತ್ತ ಮಗನನ್ನು ಬಲಿ ತೆಗೆದುಕೊಳ್ಳುವ ಕರ್ಮ ಹೆತ್ತವರ ಹಣೆ ಬರದಲ್ಲಿ ಬ್ರಹ್ಮ ಬರೆದಿರುವಾಗ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಮಾದೇವಿ, ಯಾರಿಂದಲೂ ತಪ್ಪಿಸಲು ಮಗನೆಂಬ ಮಮಕಾರವನ್ನು ಮನದಲ್ಲಿ ಸುಟ್ಟಿ ಹಾಕು. ಹೆತ್ತ ಮಕ್ಕಳ ಪ್ರಾಣಕ್ಕಿಂತ ಈ ನಮ್ಮ ಮನೆತನದ ಮಾನ ಬಹಳ ಪ್ರಾಮುಖ್ಯವಾದದ್ದು ಮಾಧವಿ.
ಇದು ನಿಜವಾದ ಮಾನವಂತರ ಮನೆತನದ ಲಕ್ಷಣ ಮಾದೇವಿ. ನಿನ್ನ ಹೆತ್ತ ಮಗ ಮಾಡಿದ ತಪ್ಪಿಗೆ ಅವನ ಪ್ರಾಣ ಬಲಿ ತೆಗೆದುಕೊಳ್ಳಲೇಬೇಕು ಮಹಾದೇವಿ, ಬಲಿ ತೆಗೆದುಕೊಳ್ಳಬೇಕು. ನೋಡಿ, ನನ್ನ ಮಗನ ಪ್ರಾಣ ಹೋಗುತ್ತದೆ ಅಂತ ನನಗೆ ನೋವು ಆಗ್ತಾ ಇಲ್ಲ ರೀ. ಆದ್ರೆ ಹೆತ್ತ ಮಗನಿಗೆ ವಿಷ ಹಾಕಿ ಕೊಲ್ಲುವಂತ ತಾಯಂದ್ರು ಈ ಜಗದಲ್ಲಿ ಇದ್ದಾರೇನ್ರಿ ಈ ಜಗದಲ್ಲಿ? ಯಾಕಿಲ್ಲ ಮಾದೇವಿ, ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಶಿರಳನ ಆಜ್ಞೆಯಂತೆ ಅವನ ಹೆಂಡತಿಯಾದ ಚಂದ್ರಮತಿ ತನ್ನ ಮಗನನ್ನು ಬಲಿ ಕೊಡಲಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನಸೂಯೆ ಗಂಡನ ಮಾತಿಗೆ ಬೆಲೆ ಕೊಟ್ಟು ಅವಳು ಸಹ ತನ್ನ ಹೆತ್ತ ಮಗನನ್ನು ಬಲಿ ಕೊಡಲಿಲ್ಲವೇ? ನನ್ನ ಆಜ್ಞೆಯಂತೆ ನಿನ್ನ ಹೆತ್ತ ಮಗನ ಪ್ರಾಣ ಬಲಿ ತೆಗೆದುಕೊಳ್ಳಲೇಬೇಕು ಮಾದೇವಿ, ಬಲಿ ತೆಗೆದುಕೊಳ್ಳಲೇಬೇಕು ಮಾದೇವಿ. ನಮ್ಮ ಮನೆತನದ ಮಾನ ಕಳೆಯಲು ಮುಂದಾದ ನಿನ್ನ ಹೆತ್ತ ಮಗನ ಪ್ರಾಣ ಈ ಮನೆಯಲ್ಲಿ ಒಂದು ಕ್ಷಣನೂ ಇರಬಾರದು. ಮಾನವಂತ ಮಾನವರಿಗೆ ಕವಿ ಒಂದು ಮಾತು ಹೇಳಿದ್ದಾನೆ ಮಾದೇವಿ, ಪ್ರಾಣ ಹೋದರೂ ಬ್ರಾಹ್ಮಣ ಹೋದರು ಪ್ರಾಣ ಹೋದರು ಮಾನ ಬೇಕು ಎಂದು ಹೇಳಿದ್ದಾನೆ ಮಾದೇವಿ, ಮಾನ ಮಾದೇವಿ. ನಾನು ಹೆಚ್ಚಿಗೆ ಮಾತನಾಡುವ ಸಮಯ ನನಗಿಲ್ಲ. ಒಂದೇ ಮಾತು, ಒಂದೇ ನಿರ್ಧಾರ ಮಾದೇವಿ. ಯಾವ್ದ್ರಿ ನಿಮ್ ನಿರ್ಧಾರ? ಮಾದೇವಿ, ನಿನ್ನ ಉದರದಲ್ಲಿ ಜನಿಸಿದ ನಿನ್ನ ಮಗ, ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಈ ನಿನ್ನ ಗಂಡ, ನಿನಗೆ ಮಗ ಬೇಕು ಅಥವಾ ಮಾಂಗಲ್ಯ ಬೇಕು? ಹೇಳು ಮಾದೇವಿ, ಯಾವುದು ಬೇಕು? ಎಂಥ ಪ್ರಶ್ನೆ ಕೇಳಿದ್ರಿ ನೀವು ನನಗೆ, ಎಂಥ ಪ್ರಶ್ನೆ. ಮಗ ಮಾಂಗಲ್ಯ ಇವು ಎರಡು ನನ್ನೆರಡು ಇವು ಎರಡು ಕಣ್ಣಿನಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ನನಗೆ ಯಾವ ಕಣ್ಣು ಬೇಕು ಅಂತ ಹೇಳಿ, ಯಾವ ಕಣ್ಣು ಬೇಡ ಅಂತ ಹೇಳಿ, ಯಾವ ಕಣ್ಣು ಬೇಕು ಅಲ್ಲಿ, ಯಾವುದು ಬೇಡ ಅಂತ ಹೇಳಿ. ಆದ್ರೂ ಸತಿ ಧರ್ಮ ಪಾಲನೆಯಲ್ಲಿ ನಾನು ಒಂದೇ ಒಂದು ಮಗ ಹೋದರೂ ಮಾಂಗಲ್ಯ ಬೇಕು ಅಂತ, ಮಗ ಹೋದರೂ ಮಾಂಗಲ್ಯ ಬೇಕು ಅಂತ, ಹೋದರೂ ಮಾಂಗಲ್ಯ ಬೇಕು. ಇದೆ ಅಲ್ವೇ ಸತ್ಯ? ಯಾವುದು ಮಾದೇವಿ, ಯಾವುದು? ಮಾದೇವಿ, ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಿಜವಾದ ಮಾತನ್ನೇ ಮಾತನಾಡಿದ ನೀನು. ನೋಡು, ಮಗ ಮಹಾಂತೇಶ ಬರುವ ಸಮಯವಾಗಿದೆ. ನಿನ್ನ ಕೈಯಿಂದ ಹಾಲು ಕುಡಿಯುವ ಹಂಬಲ ಅವನ ಮನದಲ್ಲಿ ತುಂಬಿರುತ್ತದೆ. ಏಕೆಂದರೆ ದಿನನಿತ್ಯ ನಿನ್ನ ಕೈಯಿಂದ ಹಾಲು ಕುಡಿಬೇಕು, ಬಹಳ ಮನಸ್ಸು ಕಾತುರುತ್ತದೆ. ಆ ಹಾಲಿನಲ್ಲಿ ಆ
ಹಾಲಿನಲ್ಲಿ ವಿಷವನ್ನು ಹಾಕಿ ಕುಡಿಸಿ ಕೊಂದು ಬಿಡು ಮಹಾದೇವಿ. ಇಂದು ಮಧ್ಯರಾತ್ರಿ ವೇಳೆ ನಿನ್ನ ಹೆತ್ತ ಮಗನ ಪ್ರಾಣವನ್ನು ಕಳೆಯಲು ನೀನು ಮುಂದಾಗಲಿಲ್ಲಂದ್ರೆ ಇವತ್ತು ನಾನು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತೇನೆ ಮಾಧವಿ. ಮತ್ತೆ ನಮ್ಮಿಬ್ಬರನ್ನು ಉಳಿಸಿ ನೀರು ಸತ್ತರೆ ನಿನಗೆ ನನ್ನ ಆಣೆಯಾಗಿದೆ ಮಾಧವಿ. ನಾನು ಹೊರಗೆ ಹೋಗಿ ಮರಳಿ ಮನೆಗೆ ಬಂದಾಗ ಈ ನಮ್ಮ ಮನೆಯಲ್ಲಿ ನಮ್ಮ ಮಗ ಇರಬಾರದು, ಅವನ ಹೆಣ ಬಿಟ್ಟಿರಬೇಕು ಈ ಮನೆಯಲ್ಲಿ. ಈ ಕೆಲಸ ನೀನು ಮಾಡದಿದ್ದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಈ ನಿನ್ನ ಗಂಡ ನಿನ್ನವನಲ್ಲ ಮಾಧವಿ, ನಿನ್ನವನಲ್ಲ. ವಿಚಾರ ಮಾಡು ಮಾಧವಿ, ವಿಚಾರ ಮಾಡು. ನಾನೇ ಅಮ್ಮ ಭಾವ ನಾಶವಾಯಿತು, ನೀನೇ ಅಮ್ಮ ಜೀವ ನಿಜವಾಯಿತು. ಮಾಧವಿ, ಮಾಧವಿ, ಇದರಲ್ಲಿ ವಿಷ ಇದೆ. ಆ ಹಾಲಿನಲ್ಲಿ ವಿಷವನ್ನು ಹಾಕಿ ಬೇಗನೆ ನಮ್ಮ ಮಗನ ಕೊಂದು ಬಿಡು ಮಾಧವಿ, ಕೊಂದು ಬಿಡು, ತೆಗೆದುಕೋ ಈ ವಿಷವನ್ನು. ಹೆಂಡತಿ ಮಕ್ಕಳು ಬಂದು ಬಳಗ ರಾಗಭೋಗಗಳ ವೈಭೋಗ. ಹೆಂಡತಿ ಮಕ್ಕಳು ಬಂದು ಬಳಗ ರಾಗಭೋಗಗಳ ವೈಭೋಗ. ಮೆಚ್ಚಬೇಕು ನಿನ್ನ ಲಿಖಿತಕ್ಕೆ. ಅದ್ಯಾವ ರೀತಿಯಾಗಿ ನನ್ನ ಹಣೆ ಬರೆದ ಲಿಖಿತವನ್ನು ಬರೆದು ಬಿಟ್ಟಿದೆಯಾ? ಮೆಚ್ಚಬೇಕು ನಿನ್ನ. ಅದಕ್ಕಾಗಿ ಬಲ್ಲವರು ಹೇಳಿದ್ದಾರೆ, ಹಣೆ ಬರೆದ ಲಿಖಿತ ಬಲ್ಲವರು ಯಾರು? ಮದುವೆಯಾಗಿ 3 ವರ್ಷ ಕಳೆದರು, ಮಕ್ಕಳಾಗ್ಲಿಲ್ಲ. ಕಂಡ ದೇವರಿಗೆ ಹರಕೆ ಹೊತ್ತಿದೆ ನಾನು. ಊರ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿದೆ ದಿನಾಲು ನಾನು. 106 ಮೈಲಿ ಬರಿಗಾಲಿನಿಂದ ಪಾದಯಾತ್ರೆ ಮಾಡಿದೆವು ನಾನು. 9 ತಿಂಗಳು ಒಪ್ಪತ್ತೂಟ ಮಾಡಿದೆ ನಾನು. ಆ ನನ್ನ ಭಕ್ತಿಗೆ ಮೆಚ್ಚಿ ಈ ನನ್ನ ಪರಿದಾದ ಉಡಿಯಲ್ಲಿ ಮಗನೆಂಬ ಮೋಸದ ಮುದ್ದೆಯನ್ನು ಹಾಕಿಬಿಟ್ಟೆ ನೀನು. ಆ ಮಗನೆಂಬ ಮೋಸದ ಮುದ್ದೆ ನನ್ನ ಉಡಿಗೆ ಹಾಕಿ ನನಗೊಂದು ಎಚ್ಚರಿಕೆ ಕೊಟ್ಟೆ ನೀನು. ಆ ಮಗನೆಂಬ ಮೋಸದ ಮುದ್ದೆಯನ್ನು ಚೆನ್ನಾಗಿ
ರಣಹದ್ದಿನ ಪಾಲು ಮಾಡಬೇಡ ಅಂತ. ಆ ನಿನ್ನ ಪ್ರಚೋದನೆಯಂತೆ ನಾನು ನನ್ನ ಮಗನೆಂಬ ಮೋಸದ ಮುದ್ದೆಯನ್ನು ಲಾಲನೆ ಪಾಲನೆ ಮಾಡಿ ಉಳಿಸಿ ದೊಡ್ಡವರನ್ನಾಗಿ ಮಾಡಿದೆ ನಾನು. ಆದ್ರೆ ಇವತ್ತೇನ್ ಮಾಡ್ದೆ ನೀನು? ಬೆಳೆದು ನಿಂತಿರುವ ಮಗನೆಂಬ ಮೋಸದ ಮುದ್ದೆಯನ್ನು ಕಿತ್ತು ತಿನ್ನುವ ರಣಹದ್ದನಾಗಿ ನನ್ನನ್ನು ಬಿಟ್ಟಿಯಾ? ಯಾಕೆ ಯಾಕೆ ಯಾಕೆ? ನಾನು ಮಾಡಿದ ತಪ್ಪಾದ್ರೆ ಏನು? ನಾನೇನ್ ತಪ್ಪು ಮಾಡಿದೆ? ಏನ್ ತಪ್ಪು ಮಾಡಿದೆ? ದಿನಾಲು ನಿನಗೆ ಪತ್ರಿ ಪುಷ್ಪವನ್ನಿಟ್ಟು ಪೂಜೆ ಮಾಡಿದ್ನಲ್ಲ, ಅದು ನನ್ನ ತಪ್ಪಾಯ್ತೇನು? ದಿನಾಲು ನಿನಗೆ ತುಪ್ಪದ ಅಭಿಷೇಕ ಮಾಡಿದ್ನಲ್ಲ, ಅದು ತಪ್ಪಾಯ್ತೇನು? ಯಾಕೆಂತ ಶಿಕ್ಷೆ ಕೊಟ್ಟೆ? ನನ್ನ ಮಗನ ಸಾವು ನನ್ನ ಕೈಯಾರೆ ಆಗೋದು ನನ್ನ ಹಣೆ ಬರದಲ್ಲಿ ಬರ್ತಿದ್ರೆ ಯಾಕಾದ್ರೂ ನನ್ನ ಜನ್ಮವನ್ನು ಈ ಭೂಮಿಗೆ ಮಾಡಿಸಿದೆ ನೀನು? ನನ್ನ ಮಗ ನನ್ನ ಕೈಯಾರೆ ವಿಷ ಸೇವಿಸಿ ಸಾಯುವುದು ಅವನ ಹಣೆ ಬರದಲ್ಲಿ ಬರ್ತಿದ್ರೆ ಯಾಕಾದ್ರೂ ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ? ಏನ್ ಮಾಡ್ಲಿ? ನಾನೇನ್ ಪತಿಗೆ ಸತಿ ಧರ್ಮ ಪಾಲಿಸ್ತೀನಿ ಅಂತ ಮಾತು ಕೊಟ್ಟು ಆ ಮಾತನ್ನು ನಾನು ನಡೆಸ್ಕೊಡ್ಬೇಕಲ್ಲ. ಸತ್ಯ ಧರ್ಮ ನಾನು ಪಾಲಿಸ್ಬೇಕಲ್ಲ. ಹೌದು, ನಾನು ವಿಷ ಹಾಕದಿದ್ದರೆ ಕಟ್ಟಿಕೊಂಡವನು ಉಳಿಯುವುದಿಲ್ಲ. ಗಂಡ ಉಳಿಬೇಕು, ನನ್ನ ಮಗ ಅಳಿಬೇಕು, ಗಂಡ ಉಳಿಬೇಕು, ಮಗ ಬಂದಲ್ಲೇ ವಿಷ ಹಾಕ್ಬಿಡ್ತೀನಿ. ಎಂದರೆ ಏನೋ ಹರ್ಷವೋ ಏನೋ ಹರ್ಷವೋ ಏನೋ ದೇವರೇ, ಇನ್ನ ಒಂದ್ ಮಾತು, ಒಂದೇ ಒಂದು ಮಾತು, ಒಂದೇ ಒಂದು ಮಾತು. ದೇವರೇ, ನಾನು ನಿನಗೆ ದಿನಾಲು ಪೂಜೆ ಮಾಡ್ನಲ್ಲ, ನನಗೆ ಕೇಳೋದು ನಿನ್ನಲ್ಲಿ ಒಂದೇ ಒಂದು ಈ ಜಗತ್ತಿನಲ್ಲಿ ನನಗೆ ಬಂದಿರುವ ಈ ಅಗ್ನಿ ಪರೀಕ್ಷೆ ಬೇರೆ ಯಾವ ಹೆಣ್ಣಿಗೂ ಕೊಡಬೇಡಪ್ಪ, ಕೊಡಬೇಡ, ಯಾವ ಹೆಣ್ಣಿಗೂ ಕೊಡಬೇಡಪ್ಪ. ದೇವ್ರೆ, ನಾನಿನಲ್ಲಿ ಬೇಡಿಕೊಳ್ತೀನಿ ಇನ್ನೊಂದು ಮಾತು. ನನ್ನ ಮಗನಿಗೆ ಇವತ್ತು ವಿಷದ ಹಾಲು ಕೊಡ್ತಾ ಇದ್ದೀನಲ್ಲ, ಇದು ಅಮೃತ ಮಾಡಪ್ಪ, ಅಮೃತ ಮಾಡು. ಎಂದರೆ ಅಮ್ಮ ಅಮ್ಮ, ಏನಮ್ಮ ಮಗ ಮನೆಗೆ ಬರುವಷ್ಟರಲ್ಲಿ ನಿನ್ನ ಕೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದು ನಿಂತಿರುವೆ? ಏನಮ್ಮ ಈ ನಿನ್ನ ಮಗನ ಮೇಲೆ ಅಷ್ಟೊಂದು ಪ್ರೀತಿ ಮಮಕಾರ?
ನಾನು ನೋಡಿದಿನಮ್ಮ. ನಿನ್ನಂಥ ತಾಯಿಯನ್ನು ನಾನು ಎಂದೂ ಕಂಡಿಲ್ಲ. ನಿನ್ನ ಉದರದಲ್ಲಿ ಜನಿಸಲು ನಾನು ಎಷ್ಟೋ ಪುಣ್ಯ ಮಾಡಿದ್ದೇನಮ್ಮ. ಹೌದಪ್ಪ, ನನ್ನಂಥ ತಾಯಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲೋ, ಎಲ್ಲೂ ಇಲ್ಲ. ನನ್ನ ಗರ್ಭದಲ್ಲಿ ನೀನು ಹುಟ್ಟಿದ ನಿನ್ನ ಪುಣ್ಯವೋ ಇಲ್ಲ. ನಿನ್ನಂಥ ಮಗನಿಗೆ ನಾನು ಹೆತ್ತಲ್ಲ. ನನ್ನ ಪುಣ್ಯ ನನಗೆ ಗೊತ್ತಿಲ್ಲ, ಎಲ್ಲ ಭಗವಂತನಿಗೆ ಗೊತ್ತು. ತಗೋಪ್ಪ, ಹಾಲು ಕುಡಿ. ಯಾಕಮ್ಮ, ಯಾಕೆ ಅಳ್ತಾ ಇದೀಯ? ಯಾಕೂ ಇಲ್ಲಪ್ಪ, ಮಗನಿಗೆ ಹಾಲು ಕೊಡ್ತಾ ಇದ್ದೀನಲ್ಲ, ಸಂತೋಷ ಉಕ್ಕಿ ಬರ್ತಾ ಇದೆಯಪ್ಪ. ಹೌದೇ ಅಮ್ಮ? ಸಂತೋಷಕ್ಕೆ ಕಣ್ಣೀರು ಹಾಕ್ಬಾರ್ದಮ್ಮ. ಇರ್ಲಪ್ಪ, ತಗೋ ಹಾಲು ಕುಡಿ. ಅಮ್ಮ, ಇವತ್ತು ನನ್ನ ಹುಟ್ಟಿದ ಹಬ್ಬ. ಯಾವುದೋ ವಿಷಯದಲ್ಲಿ ನೀವಿಬ್ಬರು ನನ್ನ ಹುಟ್ಟುಹಬ್ಬವನ್ನು ಆಚರಿಸಲು ಮರೆತಿದ್ದೀರಿ. ಪರವಾಗಿಲ್ಲ, ಇವತ್ತು ನನ್ನ ಹುಟ್ಟಿದ ಹಬ್ಬದ ದಿವಸ ನನ್ನ ತಾಯಿಯಿಂದ ಹಾಲು ಕುಡಿಯುವ ಮೊದಲು ನಿನ್ನ ಹತ್ತಿರ ಒಂದು ಪ್ರಶ್ನೆ ಕೇಳಿದ್ದೇನೆ ಅಮ್ಮ. ಆ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು. ಆಮೇಲೆ ಹಾಲು ಕುಡಿತೇನಮ್ಮ. ಆಯ್ತಪ್ಪ. ಕೇಳಪ್ಪ, ಯಾವುದು ಆ ಮಾತು? ಅಮ್ಮ, ಇವತ್ತು ನನ್ನ ಹುಟ್ಟಿದ ಹಬ್ಬ. ನಾ ಮಾಡಿದ ತಪ್ಪನ್ನೆಲ್ಲ ನಿನ್ನ ಮುಂದೆ ಹೇಳಿಕೊಳ್ಳಬೇಕೆಂಬ ಇಚ್ಛೆಯಿಂದ ಬಂದಿದ್ದೇನಮ್ಮ. ಹೆತ್ತವಳು ಮಾತ್ರ ತನ್ನ ಉಡಿಲಲ್ಲಿ ಹುಟ್ಟಿದ ಮಕ್ಕಳ ತಪ್ಪನ್ನು ಕ್ಷಮಿಸಬಲ್ಲಳು. ಆ ಒಂದು ಧೈರ್ಯದ ಮೇಲೆ ನನ್ನ ತಪ್ಪನ್ನೆಲ್ಲ ನಿನ್ನ ಮುಂದೆ ಹೇಳಬೇಕೆಂದು ಅನ್ಕೊಂಡಿದ್ದೇನಮ್ಮ. ನನ್ನ ತಪ್ಪನ್ನು ಒಪ್ಪಿಕೊಂಡು ನಿನ್ನ ಮಡಿಲಲ್ಲಿ ಹಾಕಿಕೊಂಡು ನನಗೆ ಆಶೀರ್ವಾದ ಮಾಡಬೇಕಮ್ಮ ನೀನು. ಆಮೇಲೆ ನಾನು ಈ ಹಾಲನ್ನು ಕುಡಿತೇನಮ್ಮ. ಹೇಳಪ್ಪ, ಯಾವ ತಪ್ಪು ಮಾಡಿದ್ಯಾ? ಅಮ್ಮ, ನನ್ನ ಜೀವನದಲ್ಲಿ ಎಂದೂ ಮಾಡದ ತಪ್ಪನ್ನು ನಾನು ಮಾಡಿಬಿಟ್ಟಿದ್ದೇನಮ್ಮ. ಆ ತಪ್ಪನ್ನು ನೀನು ಕ್ಷಮಿಸಿ ನನ್ನನ್ನು ಆಶೀರ್ವದಿಸುತ್ತೆಂದು ನನಗೆ ಮಾತು ಕೊಡಮ್ಮ. ನೋಡಪ್ಪ, ಮೊದಲು ಆ ವಿಷಯ ಏನು, ಆ ಮಾತಿನಂತ ನನ್ನ ಮುಂದೆ ಹೇಳು. ನಾನು ನಿನಗೆ ಆಶೀರ್ವಾದ ಮಾಡ್ತೀನಲ್ಲ, ಹೇಳಿ ಏನ್ ಮಾಡಿದ್ಯಾ? ಅಮ್ಮ, ಈ ಮಾನವಂತರ ಮನೆತನದಲ್ಲಿ ಹುಟ್ಟಿ ತಂದೆ ತಾಯಿಯ ಪ್ರೀತಿಯಲ್ಲಿ ಬೆಳೆದು ನಾನು ಎಂದೂ ಮಾಡದ ಒಂದು ತಪ್ಪನ್ನು ಮಾಡಿದ್ದೇನಮ್ಮ. ನಮ್ಮನ್ನೇ ನಂಬಿದ ಒಂದು ಬಡಪಾಯಿ ಕುಟುಂಬದ ಹೆಣ್ಣು ಮಗಳನ್ನು ಮಾನಭಂಗ ಮಾಡಿಬಿಟ್ಟೆನಮ್ಮ. ಆ ಮಾನಭಂಗ ಮಾಡಿದ್ದಕ್ಕಾಗಿ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡಳು. ಆ ಆತ್ಮಹತ್ಯೆಗೆ ನಾನೇ ಕಾರಣವೆಂದು ಯಾರಿಗೂ ತಿಳಿದಿಲ್ಲಮ್ಮ. ಆ ತಪ್ಪನ್ನು ಇವತ್ತು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತಿದ್ದೇನಮ್ಮ. ಯಾಕಮ್ಮ, ಯಾಕೆ ನಗ್ತಾ ಇದೀಯಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಈ ಜಗತ್ತಿಗೆ ಗೊತ್ತಾಗಲಿಲ್ಲ ಅಂತ ತಿಳ್ಕೊಂಡಿರ್ತಂತೆ. ಅಂದ್ರೆ ನಗು ಬಂದ್ಬಿಡ್ತು. ಅಂದರೆ ನಾನು ಮಾಡಿದ ತಪ್ಪು ನಿನಗೆ ಗೊತ್ತಮ್ಮ ಈ ವಿಷಯ? ಇಲ್ಲಪ್ಪ, ಈಗ ನೀನು ಬಾಯಿಂದ ನೀನು ಹೇಳಿದೆಲ್ಲ ಆವಾಗಲೇ ನನಗೆ ಗೊತ್ತಾಗಿದ್ದು. ಹೌದು ನೋಡಮ್ಮ, ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ, ಇನ್ನು ಮುಂದೆ ಇಂಥ ತಪ್ಪು ಯಾವತ್ತೂ ಮಾಡುವುದಿಲ್ಲ. ನನ್ನಗಾಗಿ ಬರುವ ಹೆಂಡತಿಯೊಬ್ಬಳನ್ನು ಬಿಟ್ಟು ಉಳಿದ ಎಲ್ಲ ಹೆಣ್ಣು ಮಕ್ಕಳನ್ನು ನನ್ನ ಅಕ್ಕ, ತಂಗಿ, ತಾಯಿಯನ್ನು ತಿಳಿದುಕೊಳ್ಳುತ್ತೇನೆ. ಈ ಒಂದು ಬಾರಿ ನಾನು ಕ್ಷಮಿಸಿ ಬಿಡಮ್ಮ. ನೀನು ಕ್ಷಮಿಸಿ ನನ್ನನ್ನು ಆಶೀರ್ವದಿಸಿದ ಮೇಲೆ ನಾನು ಹಾಲು ಕುಡಿತೇನಮ್ಮ. ಕ್ಷಮಿಸಿ ಬಿಡಮ್ಮ. ಏನಂತ ಆಶೀರ್ವಾದ ಮಾಡ್ಲು? ನಾನು ನಿನಗೆ ಏನಂತ ಆಶೀರ್ವಾದ ಮಾಡ್ಲು? ನಾನು ದೇವರಾಗಿ ನಿಂತು ನಾನು ನಿನಗೆ ಆಶೀರ್ವಾದ ಮಾಡಿದ್ರು ನಿನ್ನ ಬದುಕು ಉಳಿಯುವುದಿಲ್ವೋ? ನಾನು ಆಶೀರ್ವಾದ ಮಾಡಲಿ? ಏನಂತ ಆಶೀರ್ವಾದ ಮಾಡಲಿ? ನೋಡು ಮಾತು, ದೊಡ್ಡವರ ಮಾತು ಸಣ್ಣವರು ಕೇಳಬೇಕು, ಹೌದಲ್ಲ? ಹೌದಮ್ಮ. ನಾನು ದೊಡ್ಡವಳು ತಾನೆ, ನೀನು ಸಣ್ಣವನು. ನಾನೇನು ಹೇಳಿದೆ? ಹಾಲು ಕುಡಿ ಅಂತ ಹೇಳಿದೆ. ಮೊದಲು ನೀನು ಹಾಲು ಕುಡಿ.
ಆಮೇಲೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಈ ಮಾತು ಸತ್ಯವೇ ಅಮ್ಮ? ಸತ್ಯವಾಗಿ ಹೇಳ್ತಾ ಇದ್ದೀನಿ. ಸರಿ, ಹೆತ್ತವಳ ಆಸೆ ಗೆಲ್ಲಲ್ಲಿ. ತಾರಮ್ಮ ಹಾಲು ಕುಡಿದ ಮೇಲೆ ನನಗೆ ಆಶೀರ್ವಾದ ಮಾಡುವಂತೆ. ಅಮ್ಮ ಊರೇನೇ ಎಂದರು ನೀ ನನ್ನ ದೇವರು, ಜಗಕ್ಕೆ ಕೋಟಿ ದೇವರು ನೀ ನನ್ನ ದೇವರು. ಅಮ್ಮ, ನಿನ್ನ ಆಸೆಯಂತೆ ನಾನೀಗ ಹಾಲು ಕುಡಿದೆ. ಈಗ ನನ್ನ ತಪ್ಪನ್ನು ಕ್ಷಮಿಸಿ ನನಗೆ ಆಶೀರ್ವಾದ ಮಾಡಮ್ಮ. ಏನಂತ ಆಶೀರ್ವಾದ ಮಾಡ್ಲು? ನಾನಿಗೇನಂತ ಆಶೀರ್ವಾದ ಮಾಡ್ಲು? ನಾನಿನ ತಾಯಿ ಅಲ್ವೋ? ನಾನಿನ ತಾಯಿ ಅಲ್ವೋ? ನಿನ್ನ ಪಾಲಿನ ಯಮ ಕಣೋ, ಯಮನ. ಹೌದು ಹೌದು, ನೀನು ಮಾಡಿದ ಕೆಟ್ಟ ಕೆಲಸ ನಿಮ್ಮ ಅಪ್ಪಾಜಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕಾಗಿ ಮನೆಯಿಂದ ಹೋಗುವಾಗ ನನಗೆ ಆಜ್ಞೆ ಮಾಡಿ ಹೋಗಿ. ಏನಂತ ಆಜ್ಞೆ ಮಾಡಿದಾರಮ್ಮ? ಏನಂತ ಆಜ್ಞೆ ಮಾಡಿದ್ದಾರೆ? ನೀನು ಬದುಕಬಾರ್ದು ಅಂತ. ಅಮ್ಮ, ಏನ್ ಹೇಳ್ತಾ ಇದೀಯ ನೀನು? ಹೌದು ಹೌದು, ನಿಜನೇ ಹೇಳ್ತಾ ಇದ್ದೀನಿ. ಅಂದ್ರೆ ನೀನು ಕುಡ್ದಿದ್ದು ಹಾಲಲ್ವೋ? ನೀನು ಕುಡ್ದಿದ್ದು ಹಾಲಲ್ವೋ? ವಿಷ ಕಣೋ, ವಿಷ. ಏನಮ್ಮ ಹೇಳ್ತಾ ಇದೀಯಾ? ಈ ಮಾತು ಸತ್ಯವೇ? ಸತ್ಯವಾಗಿ ಹೇಳ್ತಾ ಇದ್ದೀನೋ? ಸತ್ಯವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಿನ್ನ ಪಾಲಿಗೆ ಈ ಹೆತ್ತವಳ ಹಾಲು ವಿಷವಾಯ್ತು. ಈ ಹೆತ್ತವಳ ಹಾಲು ವಿಷವಾಯ್ತು. ಯಾವ ತಾಯಾದ್ರೂ ತನ್ನ ಮಗನಿಗೆ ವಿಷ ಕೊಡುವೇನಮ್ಮ? ಏನ್ ಹೇಳ್ತಾ ಇದೀಯಮ್ಮ ನೀನು? ಅಮ್ಮ, ಈ ಮಾತು ಸತ್ಯವೇನಮ್ಮ? ಸತ್ಯವಾಗಿ ಹೇಳ್ತಾ ಇದ್ದೀನೋ? ಸತ್ಯವಾಗಿ ಹೇಳ್ತಾ ಇದ್ದೀನಪ್ಪ. ಅಮ್ಮ ಅಮ್ಮ ನನ್ನ ಜನ್ಮ ವರದಾನವಮ್ಮ, ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ಅಮ್ಮ. ಹೊಟ್ಟೆ ಉರಿತಾ ಇದೆ ಅಮ್ಮ. ಆದರೆ ಸತ್ಯ ನ್ಯಾಯಕ್ಕಾಗಿ ತನ್ನ ಹೆತ್ತ ಮಗನನ್ನೇ ಬಲಿ ಕೊಟ್ಟ ವಂಶದಲ್ಲಿ ಹುಟ್ಟಿ ನಾನೆಂತ ತಪ್ಪು ಮಾಡಿಬಿಟ್ಟೆನಮ್ಮ. ಅಮ್ಮ, ನಾನು ದೇವರಲ್ಲಿ ಕೇಳಿಕೊಳ್ಳೋದು ಒಂದೇ ಅಮ್ಮ. ಅಮ್ಮ ಅಮ್ಮ ನಿನ್ನ ಜನ್ಮ ಅಂತಿದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಬೇಕೆಂಬ ಆಸೆ ಅಮ್ಮ, ಆಸೆ. ಅಮ್ಮ,
ನಿನ್ನ ಹೊಟ್ಟೆ ಉರಿತಾ ಇದೆ ಅಮ್ಮ. ಒಳಗೆ ಸದಾ ನಿನಗೆ ಅಮ್ಮ. ನಿನಗ್ಯಾರು ಸಮ ನನ್ನ ಜಗ ನೀನೇ ಅಮ್ಮ. ಸದಾ ನನ್ನ ಒಳಗೆ ಸದಾ ಮಾಯಂದರೆ ಅಮ್ಮ, ನನ್ನ ಹೃದಯ ಬರದಲ್ಲಿ ಹೆತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯಬೇಕೆಂಬುದು ಬರೆದಿದ್ದರೆ ನನ್ನ ಪಾಲಿಗೆ ಹೊಣೆ ಮಾಡಲಿ ಅಮ್ಮ. ನಾನು ನಿನ್ನ ಹೊಣೆ ಮಾಡಲಾರನಮ್ಮ. ಅಮ್ಮ ಅಮ್ಮ, ನನ್ನದೊಂದು ಕೊನೆಯ ಆಸೆ ಇದೆ ಅಮ್ಮ. ನೆರವೇರಿಸಿಕೊಡ್ತೇನೆ ಒಂದು ಮಾತು ಕೊಡಮ್ಮ. ಅಮ್ಮ, ಹುಟ್ಟಬಾರದು ಹುಟ್ಟಿ ತಪ್ಪು ಮಾಡಿಬಿಟ್ಟೆ. ಈಗ ನಾನು ನಿನ್ನ ಮಡಿಲಲ್ಲಿ ಪ್ರಾಣ ಬಿಡಬೇಕಮ್ಮ. ಆ ನಿನ್ನ ಮಡಿಲು ನನಗೆ ದಕ್ಕುವುದೇನಮ್ಮ? ಹೇಳಮ್ಮ, ಹೇಳು. ನಿನ್ನ ತೊಡೆಯ ಮೇಲೆ ನನ್ನ ಪ್ರಾಣ ಬಿಡಲು ಅವಕಾಶ ಮಾಡಿಕೊಡುವೇನಮ್ಮ? ನೀನು ಮಾಡಿಕೊಡುವೆಯಾ? ಬಾರೋ ಬಾರೋ ಮಾತು. ಕಂದನೆ ಬಾಯಂದು ಕರೆಯುವರಿಲ್ಲ, ಮುದ್ದಿ ನೀ ಅಳಲು ಮಡಿಲೊಂದು ಇಲ್ಲ. ಕಂದನೆ ಬಾಯಂದು ಕರೆಯುವರಿಲ್ಲ, ಮುದ್ದಿಸಿ ನೀ ಅಳಲು ಮಡಿಲೊಂದು ಇಲ್ಲ. ಮಾತಾಡೋ. ಕಂದನೆ ಬಾಯಂದು ಕರೆಯುವಲ್ಲ, ಕಿಸಿ ಅಳಲು ಮಡಿಲೊಂದು ಇಲ್ಲ. ಕಂದನೆ ಬಾಯಂದು ಕರೆಯುವಲ್ಲ, ಕಿಸಿ ಅಳಲು ಮಡಿಲೊಂದು ಇಲ್ಲ. ಕಂದನೆ ಬಾಯಂದು ಕರೆಯುವಲ್ಲ, ಮುದ್ದಿಸಿ ಮಡಿಲೊಂದು ಇಲ್ಲ. ಮುದ್ದಿಸಿ ನೀಡಲು ಮಡಿಲೊಂದು ಇಲ್ಲ. ಮುದ್ದಿಸಿ ನೀಡಲು ಮಡಿಲೊಂದು ಇಲ್ಲ. ಮಾದೇವಿ,
ಮಾದೇವಿ, ಏಕೆ ಮೌನ ತಾಳಿ ನಿಂತಿರುವಿ? ನಿನ್ನ ದುಃಖದ ಕಡಲವು ನನಗೂ ಅರ್ಥವಾಗುತ್ತಿದೆ ಮಾದೇವಿ. ಏನು ಮಾಡೋದು ಮಾದೇವಿ? ಇದು ಅನಿವಾರ್ಯ ಮಾದೇವಿ. ಇವತ್ತು ನಮ್ಮ ಮಗ ಮರಣ ಹೊಂದಿಲ್ಲ ಮಾದೇವಿ. ಈ ಮನೆತನದ ನಂದ ದೀಪ ಮಾದೇವಿ, ನಮ್ಮ ಮಗನ ಮರಣಕ್ಕೆ ಈ ನಮ್ಮ ಮನೆತನವೇ ಕಾರಣವಾಯಿತು ಮಾದೇವಿ. ಮಾದೇವಿ, ನಾನು ಇಷ್ಟೊಂದು ಮಾತನಾಡಿದ್ರು ನೀನು ಹೇಗೆ ಮೌನ ತಾಳುತ್ತಿರುವೆ? ಬಾ ಮಾದೇವಿ, ನಾನು ಎಷ್ಟೊಂದು ಮೌನ ತಾಳಿದ್ರಿ, ನೀನು ಎಷ್ಟೊಂದು ಮೌನ ತಾಳಿ ನಿಂತಿರುವೆ. ಬಾ ಮಾದೇವಿ, ಬಾ. ಕಂದನೆ ಬಾಯಂದು ಕರೆಯುವಲ್ಲ, ಮುದ್ದಿಸಿ ಹೇಳಲು ನಡೆದದು ಇಲ್ಲ. ಕಂದನೆ ಬಾಯಂದು ಕರೆಯುವಲ್ಲ, ಮುದ್ದಿಸಿ ಹೇಳಲು ನಡೆದದು ಇಲ್ಲ. ಬಂದ್ರಾ? ಬರ್ರಿ ಬರ್ರಿ, ನೋಡ್ರಿ ನೋಡ್ರಿ ನಮ್ಮ ಮಗ. ನೋಡ್ರಿ ನಿಮ್ಮ ಮಗ ಹೇಗೆ ಹೆಣವಾಗಿ ಮಲ್ಕೊಂಡಿದ್ದಾನೆ ನೋಡ್ರಿ. ನೀವು ಹೇಳಿ ಹೋಗಿದ್ರಲ್ಲ, ನಾನು ಮರಳಿ ಮನೆಗೆ ಬಂದ್ಮೇಲೆ ಮಗ ಇರಬಾರ್ದು, ಮಗನ ಹೆಣ ಇರ್ಬೇಕು ಅಂತ. ನೋಡ್ರಿ ನೋಡ್ರಿ, ನಿಮ್ಮ ಮಗನ ಹೆಣ ನೋಡ್ರಿ. ಈಗಲಾದ್ರೂ ಸಂತೋಷವಾಯ್ತೇನು? ಈಗಲಾದ್ರೂ ತೃಪ್ತಿ ಆಯ್ತೇನು? ಮಾದೇವಿ, ಮಾದೇವಿ, ಮಾತು ಮುಂದುವರಿಸಬೇಡ ಮಾದೇವಿ. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ಊರು ಜನ ಮನೆಯಲ್ಲಿ ತುಂಬಿ ಈ ವಿಷಯವನ್ನು ಎಲ್ಲರಿಗೂ ಗೊತ್ತಾದರೆ ಮತ್ತಷ್ಟು ದೊಡ್ಡ ಅವಘಡ ಆಗ್ತದೆ ಮಾದೇವಿ. ಮಾದೇವಿ, ನೀನು ಇಲ್ಲೇ ನಿಂತುಕೊಳ್ಳು ಮನೆಯಲ್ಲಿ. ನನ್ನ ಮಗನ ಶಿವಸ್ಕಾರ ವ್ಯವಸ್ಥೆ ಮಾಡ್ತೀನಿ. ಸ್ವಲ್ಪ ನಿಂತ್ಕೊಳ್ರಿ, ಸ್ವಲ್ಪ ನಿಂತ್ಕೊಳ್ಳಿ. ನಂದು ಒಂದು ಆಸೆ ಇದೆ. ಕೊನೆಯದಾಗಿ ಒಂದೇ ಒಂದು ಸಲ ನನಗೆ ಆಶೀರ್ವಾದ ಮಾಡ್ತೀರೇನು? ಯಾಕೆ ಮಾದೇವಿ ಮನೆ ಬಂದಂತೆ ಮಾತನಾಡ್ತಿರುವಲ್ಲ ನೀನು? ಯಾಕೆ, ಏನಾಗಿದೆ ನಿನಗೆ? ನನ್ನ ಜೊತೆ ನೀನು ಬದುಕು ಮಾಡುವ ಆಸೆ ನಿನಗಿಲ್ಲವೇ? ನಾನು ಮಾಡಿದ ಈ ಕೆಲಸ ತಪ್ಪು ಅನಿಸಿದರೆ ನಿನ್ನ ಕೈಯಿಂದ ಮಾದೇವಿ, ನೀನು ಆಜ್ಞೆ ಮಾಡು ಮಾದೇವಿ. ನಿನ್ನ ಕೈಯಿಂದ ವಿಷವನ್ನು ತೆಗೆದುಕೊಂಡು ನಾನು ಸತ್ತು ಹೋಗುತ್ತೇನೆ ಮಾದೇವಿ. ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಡ್ರಿ
ಮಾತಾಡಬೇಡ್ರಿ. ನೋಡಿ, ನಿಮ್ಮಂತ ನ್ಯಾಯವಂತ ನೀತಿವಂತ ನಡತೆವಂತ ಗಂಡ ಪಡಿಬೇಕಂದ್ರೆ ನಾನು ಪುಣ್ಯ ಮಾಡೀನ್ರಿ. ನಾ ಪುಣ್ಯ ಮಾಡೀನಿ ಇಂತ ಮಾತಾಡಬೇಡ್ರಿ. ಆದ್ರ ನೀವೊಂದು ತಪ್ಪು ಮಾಡ್ಬಿಟ್ರಿ. ನನ್ನ ಕೈಯಿಂದ ವಚನ ತೆಗೆದುಕೊಂಡು ಮಗನಿಗೆ ವಿಷ ಹಾಕಿ ಬಿಡು ಅಂತ ಹೇಳ್ಬಿಟ್ರಲ್ಲ. 9 ತಿಂಗಳು ಹೊತ್ತು ಹೆತ್ತಿರುವ ಆ ನನ್ನ ಮಗನಿಗೆ ಹಾಲಿನಲ್ಲಿ ವಿಷ ಹಾಕುವಾಗ ನನ್ನ ಹೆತ್ತ ಕರಿಗೆ ಅದೆಷ್ಟು ಸಂಕಟ ಆಗಿದೆ ಗೊತ್ತಾ ನಿಮಗೆ? ಗೊತ್ತೇನ್ರಿ? ಗೊತ್ತಾಗುದಿಲ್ಲ ನಿಮಗೆ, ಗೊತ್ತಾಗುದಿಲ್ಲ. ಆದ್ರೂ ನೀವು ವ್ಯಥೆ ಮಾಡ್ಕೋಬೇಡಿ. ಅದಕ್ಕೊಂದು ದಾರಿ ನಾನು ಹುಡ್ಕೊಂಡಿನಿ. ಮಾದೇವಿ, ಏನದು ಮಾದೇವಿ? ಏನದು? ಬನ್ನಿ ನೋಡಿ, ನನ್ನ ಮಗನಿಗೆ ವಿಷ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ವಿಷಾರಿ, ಸ್ವಲ್ಪ ವಿಷ ನಾನೇ ಕುಡಿದು ಬಿಟ್ಟೆ. ನೋಡಿ, ನೀವೇನು ಮಿತಿ ಮಾಡ್ಕೋಬೇಡಿ. ನೋಡಿ, ಬದುಕೊಂದು ಝಟ್ಕಾ ಬಂಡಿ. ಆ ವಿಧಿಯಾದರೆ ಸಾಹೇಬ, ಆ ವಿಧಿ ನಡೆಯೋ ಮಂಕುತಿಮ್ಮ, ಮಂಕುತಿಮ್ಮ. ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಮಾದೇವಿ, ನೀನು ಮಾದೇವಿ ಅಲ್ಲ ಮಾದೇವಿ, ಮಾದೇವತೆ ಕಣೆ, ಮಾದೇವತೆ. ಗಂಡನ ಆಜ್ಞೆಯನ್ನು ಪಾಲಿಸುವುದು ಮಾದೇವಿ. ನೀನು ಮಡದೆ ಅಲ್ಲ ಮಾದೇವಿ, ಮಹಾಸತಿ ನೀನು. ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ದೇವಿ. ಜೀವ ಜ್ಯೋತಿಯೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ದೇವಿ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ದೇವಿ. ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ. ನಗತೈತಿ ದೈವ ಅಲ್ಲಿ ಅಳತೈತಿ ಜೀವ, ನಗತೈತಿ ದೈವ ಅಲ್ಲಿ ಅಳತೈತಿ ಜೀವ. ವಿಧಿಯಾಟ ಬಲ್ಲೋ ವಿಧಿಯಾಟ ಬಲ್ಲೋ ವಿಧಿಯಾಟ ಬಲ್ಲೋ ವಿಧಿಯಾಟ ಬಲ್ಲೋ